ಏನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕಣ್ರಪ್ಪ. ನನಗೆ ಗೊತ್ತು ನೀವಂತೂ ಭಾಳ ಬೇಜಾರು ಮಾಡ್ಕೊಂಡಿದ್ದೀರಾ. ಆಗಲೇ 4 ದಿನ 5 ದಿನ ಆಯಿತು ಅನ್ನಿಸ್ತದೆ ವಿಡಿಯೋ ಹಾಕಿ 4-5 ದಿನ. ಎಲ್ಲರೂ ಭಾಳ ಕಮೆಂಟ್ ಮಾಡಿ ಕೇಳಿದ್ದೀರಾ. ನಾನು ಸ್ಕ್ರೀನಾಗೆ ಹಾಕಿರ್ತೀನಿ ನೋಡಿ, ಪಾಪ ಎಷ್ಟೊಂದು ಜನ ಪ್ರೀತಿಯಿಂದ ಎಷ್ಟೊಂದು ಕಮೆಂಟ್ ಮಾಡಿಬಿಟ್ಟು ಹಾಕ್ರಿ ಸಿಸ್ ಹಾಕ್ರಿ ಸಿಸ್ ಅಂತೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದೀರಾ ಕಣಪ್ಪ. ಅದಕ್ಕೆ ನನ್ನದೇ ತಪ್ಪಾಯಿತು. ನನ್ನ ಮೊಬೈಲ್ ಸಹ ನೋಡಿರಲಿಲ್ಲ ನಾನು. ಇವತ್ತೇ ಇನ್ನೂ ಮೊಬೈಲ್ ನೋಡಿ ನಿಮ್ಮ ಕಮೆಂಟ್ಸ್ ನೋಡಿ ತಕ್ಷಣ ನಾನು ಮೊದಲು ಒಂದು ವಿಡಿಯೋ ಮಾಡಿ ರಿಪ್ಲೈ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಕಣ್ರಪ್ಪ. ಅದಕ್ಕೆ ಬಂದೆ ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನೀವು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋದಕ್ಕೆ ನಾನಂತೂ ನಿಜವಾಗೂ ನನಗೆ ಭಾಳ ಖುಷಿ ಆಯ್ತೈತೆ. ನಿಮ್ಮ ಮುಖ ನಾನು ನೋಡಿಲ್ಲ, ನನ್ನ ಮುಖ ನೀವು ನೋಡಿಲ್ಲ, ಆದ್ರೂ ನೀವು ನನಗೆ ಎಷ್ಟೊಂದೆಲ್ಲ ಪ್ರೀತಿ ತೋರಿಸ್ತೀರಾ. ಆದರೆ ಕೆಲವರು ನಮ್ಮವರೇ ಅಂತ ಇರ್ತಾರೆ, ಅದು ಸಂಬಂಧಿಕರು ಅಂತಲೇ ಇರ್ತಾರೆ. ಅವರೆಲ್ಲರೂ ಎಷ್ಟೋ ಮೋಸ ಮಾಡಿಬಿಟ್ಟು ಏನೋ ನಂಬಿಕೆ ದ್ರೋಹ ಮಾಡಿಬಿಟ್ಟು ಏನೇನೋ ಮಾಡಿಬಿಟ್ರು. ನನಗಂತೂ ಈ ಒಂದು 4-5 ದಿನ ತುಂಬಾ ಸ್ವಲ್ಪ ಕೆಟ್ಟ ದಿನಗಳು ಅಂತಲೇ ಹೇಳ್ಬೋದು. ಅರ್ಥ ಮಾಡ್ಕೊಂಬಿಟ್ಟೆ ಜೀವನ ಏನು ಅಂತ ಹೇಳ್ಬಿಟ್ಟು. ಸ್ವಲ್ಪ ಸಮಸ್ಯೆ ಆಗಿತ್ತು, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಅಂದ್ಕೊಳ್ಳಿ ಆಗಿತ್ತು. ಹೆಂಗೋ ಸ್ವಲ್ಪ ಹಂಗೋ ಹಿಂಗೋ ನೋಡಿ ಬಗೆಹರಿಸ್ಕೊಳಕ್ಕಂತೂ ಆಗಲ್ಲ. ಅದನ್ನೇನೋ ಅರ್ಥ ಮಾಡ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗ್ಬೇಕಲ್ವೇನ್ರಪ್ಪ. ಹಂಗೇನೇ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಅದನ್ನೇ ಮುಂದುವರ್ಸೋದು ಬೇಡ ಅಂತ ನಾನು ಬಿಟ್ಟು ಸುಮ್ಮನೆ ಇದ್ದೀನಿ. ಏನು ಸಮಸ್ಯೆ ಅಂತ ಕೇಳ್ತಾ ಇದ್ರಿ. ಮನೆಗಳು ಅಂದಮೇಲೆ ಸಮಸ್ಯೆಗಳು ಇರ್ತವೆ. ನಾವು ಯಾರನ್ನೋ ಏನೋ ನಂಬಿಬಿಟ್ಟು ಏನೋ ಮಾಡಿರ್ತೀವಿ, ಅವ್ರು ನಮ್ಗೆ ಹಂಗೆ ನಂಬಿಕೆ ದ್ರೋಹ ಮಾಡೋದು ಅದು ಇದು ಎಲ್ಲನೂ ಮಾಡೇ ಮಾಡ್ತಾರೆ. ತುಂಬಾ ಹಿಂಗೆ ಆಗ್ಬಿಡ್ತು. ಸ್ವಲ್ಪ ಹಂಗೆ ನಮ್ಮದೆಲ್ಲ ಸ್ವಲ್ಪ ದುಡ್ಡು ಗಿಡ್ಡು ಅದರದ್ದಾಗೆಲ್ಲ ಪ್ರಾಬ್ಲಮ್ ಆಗ್ಬಿಟ್ಟು ಅದು ಎಲ್ಲನೂ ಸ್ವಲ್ಪ ಹೋಯ್ತು. ಏನೋ ಅಂದ್ಕೊಂಡಿರ್ತೀವಿ ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹಿಂಗೆ ಆಗೋಯ್ತದೆ. ನನಗೂ ವಿಡಿಯೋ ಬಿಟ್ಬಿಟ್ಟು ಎಂದೂ ನಾನು ಇಷ್ಟೊಂದು ದಿನ ಬಿಟ್ಟಿಲ್ಲ ಅನ್ನಿಸ್ತದೆ. ನಾನು ವಿಡಿಯೋನ ಎಲ್ಲಿಗೆ ಹೋಗ್ಬೇಕಾದ್ರೂ ನಾನು ಸುಮಾರು ಒಂದು ವಾರ ಎಲ್ಲರೂ ಟ್ರಿಪ್ ಹೋಗ್ಬೇಕಾದ್ರೂ ನಾನು ವಿಡಿಯೋ ಮೊದಲೇ ಮಾಡಿಟ್ಬಿಟ್ಟೇನೇ ಹೋಯ್ತಾ ಇದ್ದೆ. ಬಟ್ ಸಮಸ್ಯೆಗಳು ಸಡನ್ನಾಗಿ ಇದ್ದಕ್ಕಿದ್ದಂಗೆ ಏನೇ ಬಂದ್ಬಿಡ್ತವೆ ಅಲ್ವಾ, ಏನೂ ಮಾಡೋಕ್ಕೋಗಲ್ಲ. ಇವತ್ತು ನನಗೆ ತುಂಬಾ ಬೇಜಾರಿದೆ. ಆದರೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಹಿಂಗೆ ಕೂತ್ಕೊಳ್ಳೋಕ್ಕಾಯ್ತದೆ. ನಮಗೂ ಏನನ್ನ ಮಾಡ್ಕೋಬೇಕಲ್ವಾ. ವಿಡಿಯೋ ಮಾಡಲಿಲ್ಲ ಅಂದರೆ ನಾವು ಮನಸ್ಸಿಗೆ ಏನೋ ಸಮಾಧಾನ ಹಾಕಿಲ್ಲ. ಇವತ್ತು ನೋಡಿ ಕೂತ್ಕೊಂಡು ನಿಮ್ಮ ಹತ್ರ ಈಗೇನೋ ಮಾತಾಡ್ತಿರೋದಕ್ಕೆ ನಿಮ್ಮ ಇಷ್ಟು ಜನದ ಮುಂದೆನೂ ಮಾತಾಡ್ತಾ ಇದ್ದೀನಿ. ಒಂದು 1000 ಜನ ವಿಡಿಯೋ ನೋಡಿದ್ರು ಆ 1000 ಜನದ ಮುಂದೆ ಕೂತ್ಕೊಂಡು ನಾನು ಕಷ್ಟ ಹೇಳ್ಕೊತಾ ಇದ್ದೀನಿ ಅಂತ ಏನೋ ಮನ್ಸಿಗೆ ಸ್ವಲ್ಪ ಒಗ್ಗರ ಆಯ್ತಾಯ್ತು ನನಗಂತೂ. ಬಿಡಿ, ನಾನು ದೇವ್ರು ನಂಬ್ಕೊಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಕಣ್ರಪ್ಪ. ದೇವ್ರು ನೋಡ್ಕೊತಾನೆ ಅಂತ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ನಮಗೆ ಕೆಟ್ಟದ್ದು ಮಾಡೋದವ್ರಿಗೆಲ್ಲನೂ ದೇವ್ರೇ ನೋಡ್ಕೊಳ್ಳಿ, ನಾವೇನ ಕೆಟ್ಟದ್ದು ಮಾಡಿದ್ರು ದೇವ್ರೇ ನೋಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ. ಈಗ ಬಿಡಿ, ಶಾನೆ ಹೇಳ್ಕೊಂಡು ನನ್ನ ಕಷ್ಟ ಏನು ಅಂತ ಹೇಳ್ಕೊಳಕ್ಕೆ ನನಗೀಗ ಅಷ್ಟೊಂದು ನಂಗೆ ಮನಸ್ಸಿಲ್ಲ. ಎಂದನೇ ಒಂದಿನ ನಾನೇ ನಿಮ್ಮ ಹತ್ರ ಹೇಳ್ಕೊತೀನಿ, ಎಲ್ಲ ಸರಿಯಾಗಲಿ ಫಸ್ಟು. ಅಂತೂ ಸಮಸ್ಯೆ ಆಗಿತ್ತು, ಅದನ್ನು ನಾನು ತಕ್ಕಮಟ್ಟು ನಾನು ಸ್ವಲ್ಪ ಪ್ರಾಬ್ಲಮ್ ಸ್ವಲ್ಪ ತಕ್ಕಮಟ್ಟಿಗೆ ರೆಡಿ ಮಾಡ್ಕೊಂಡೆ. ಆದ್ರೂ ಇನ್ನೂ ಸ್ವಲ್ಪ ಐತೆ, ಅದೆಲ್ಲ ಈಗಲೇ ಬಗೆಹರಿಯದ ಸಮಸ್ಯೆ. ಇನ್ನೂ ತುಂಬ ಮುಂದಕ್ಕೆ ಹೋಗ್ಬೇಕು ನಾನು. ಇನ್ಮೇಲೆಲ್ಲ ನಾಳೆಯಿಂದ ಎಷ್ಟು ವೀಡಿಯೋಸ್ ಬರ್ತಾಯಿದ್ವು ಅಷ್ಟು ವೀಡಿಯೋಸೂ ನಾನು ಹಾಕ್ತೀನಿ ಕಣ್ರಪ್ಪ, ಮಿಸ್ ಮಾಡಲ್ಲ. ಇಷ್ಟೊಂದು ಜನದ ಪ್ರೀತಿ ಇರಬೇಕಾದ್ರೆ ಯಾರೋ 3-4 ಜನದ್ದು ಯಾರೋ ದ್ವೇಷಕ್ಕೆ ನಾನು ಎದುರ್ಕೊಳ್ಳಲ್ಲ. ನಾನು ನಿಮಗೋಸ್ಕರ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಮ ಮನಸ್ಸಿಗೆ ಏನಾದರೂ ನಾನು ಬೇಜಾರು ಮಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ, ನನ್ನ ತಪ್ಪಾಯಿತು. ನಾನಿನ್ನ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತೀನಿ. ಏನೋ 1 ದಿನ 2 ದಿನ ಮಿಸ್ ಮಾಡ್ತಿದ್ದೆ, ಯಾವತ್ತೂ ಈ ಥರ ಹಿಂಗೆ 4-5 ದಿನ ಮಾಡಿರಲಿಲ್ಲ. ತಪ್ಪಾಯಿತು ಕಣ್ರಪ್ಪ. ಸರಿನಾ, ನಾಳೆಯಿಂದ ಖಂಡಿತ ವೀಡಿಯೋಸ್ ಬರ್ತವೆ. ನಾಳೆಯಿಂದ ವೀಡಿಯೋಸ್ನ ನೋಡಿ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇದಕ್ಕೆಲ್ಲನೂ ದೇವರನ್ನೇ ಮನಸ್ಸಿಂದ ಹೇಳ್ತಾ ಇದ್ದೀನಿ. ನೀವು ನಾಟಕ ಮಾಡ್ತಾವಳೆ ಅಂದರೂ ಪರವಾಗಿಲ್ಲ, ಮನಸ್ಸಿಂದ ಹೇಳ್ತಾ ಇದ್ದೀನಿ. ನಿಜವಾಗೂ ನಿಮ್ಮ ಪ್ರೀತಿ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ನಾನೇ ಅದೃಷ್ಟವಂತು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ಸ್ ಕಣ್ರಪ್ಪ. ನಾಳೆಯಿಂದ 3 ಚಾನಲ್ಗೊಂದು ವೀಡಿಯೋಸ್ ಬರ್ತವೆ. ಮನೆ ಕತೆ ಚಾನಲ್ಗೆ 4 ವೀಡಿಯೋನ ಹಾಕ್ತೀನಿ ನೋಡಿ. ಹಂಗೇ ಹಳ್ಳಿ ಮನೆ ಕತೆನಾಗೂ ಒಂದು 2 ವಿಡಿಯೋ ಬರ್ತವೆ. ಮನೆ ಕತೆ 2 ಚಾನಲ್ಗೂ 1 ವಿಡಿಯೋ ಇಲ್ಲ 2 ವಿಡಿಯೋ ನಾನು ಮಾಡಾಕ್ತೀನಿ. ಈಗ ಮೊದಲು 4-5 ಆಗ್ತಾ ಇದೆ, ಇವಾಗ 8 ವಿಡಿಯೋ 7 ವಿಡಿಯೋ ಹಂಗೆ ಹಾಕ್ಕೊಂಡು ಬರ್ತಾ ಇದ್ದೀನಿ. ಎಲ್ಲರೂ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ನೋಡಿ, ನಾಳೆ ಖಂಡಿತ ಮಿಸ್ ಮಾಡೋದೇ ಇಲ್ಲ. ಎಂಥ ಪರಿಸ್ಥಿತಿ ಬಂದರೂ ನಾಳೆ ಅಂತೂ ಮಿಸ್ ಆಗಲ್ಲ. ಎಷ್ಟು ಬೇಜಾರಿದ್ರು ನೋವಿದ್ರು ನಾನು ವಿಡಿಯೋ ಮಾಡೇ ಮಾಡ್ತೀನಿ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ನಗ್ಸೋರ್ ಮನಸ್ಸಲ್ಲಿ ಹೇಳ್ಕೊಳಕ್ಕಾಗ್ದಿರೋ ಅಷ್ಟು ನೋವಿರ್ತದಂತೆ. ಅದಂತೂ ನಿಜವಾಗೂ ಎಷ್ಟೋ ಜನ ಹೇಳ್ತೀರಾ ನೀವು ವಿಡಿಯೋಸ್ ನೋಡಿ ನಾನು ನೋವು ಮರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಂಗೆ ಅದಕ್ಕೆ ಸಮಾಧಾನ. ನನಗೂ ಹಂಗೆ ನಮಗೂ ಸ್ವಲ್ಪ ನೋವಿರ್ತೈತೆ, ಆದರೆ ನಾವು ನಾನೇನೋ ಖುಷಿ ಪಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ನಾವೂ. ಸರಿ ಕಣ್ರಪ್ಪ, ಇನ್ನು ಜಾಸ್ತಿ ಮಾತಾಡೋದು ಬೇಡ. ನಾಳೆಯಿಂದ ನನ್ನ ವೀಡಿಯೋಸ್ ಎಲ್ಲ ಬರ್ತವೆ ನೋಡಿ. ನಿಮಗೊಂದು ಹೇಳ್ಬೇಕಿತ್ತು, ಎಲ್ಲ ಕಮೆಂಟ್ಗಳಿಗೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ನಾನು ನೋಡಿದ್ದೆ, ಇವಾಗ ನೋಡಿದ ತಕ್ಷಣ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಕಮೆಂಟ್ ಮಾಡಿರೋರಿಗೆ. ಇಷ್ಟು ದಿನ ಪೇಷನ್ಸ್ ಆಗಿರೋದಕ್ಕೂ ತುಂಬ ಥ್ಯಾಂಕ್ಸ್. ನಾಳೆಯಿಂದ ವಿಡಿಯೋ ಬರ್ತವೆ ನೋಡಿ, ಸರಿನಾ?